ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಂಗ್ಲೆಗುಡ್ಡ ಕಾಡಿನ ರಹಸ್ಯವನ್ನ ಭೇದಿಸುವುದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ ಸಿಗ್ತಾ ಇರುವಂತಹ ಮೂಳೆಗಳ ಹಿಂದೆ ಯಾವ ಕಹಾನಿ ಇದೆ ಅನ್ನೋದು ಎಲ್ಲರ ಕುತೂಹಲ. ಇವತ್ತು ಬುರುಡೆ ಸಹಿತ ಮಾನವನ ಮೂಳೆ ಪತ್ತೆಯಾಗಿದೆ. ಸದ್ಯ ಫಾರೆನ್ಸಿಕ್ ಸಿಬ್ಬಂದಿ ಅವುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವಶೇಷ ಇದ್ದ ಜಾಗದ ಮಣ್ಣು ಪರೀಕ್ಷೆಗಾಗಿ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಇವತ್ತೂ ಕೂಡ 2 ಜಾಗದಲ್ಲಿ ಕಳೇಬರ ಪತ್ತೆಯಾಗಿದೆ. ಧರ್ಮಸ್ಥಳದಲ್ಲಿ 100 ಶವ ಹೂತು ಹಾಕಿದ್ದೇನೆ. ಈ ಕಂಪ್ಲೇಂಟ್ನಿಂದ ಶುರುವಾದಂತಹ ಧರ್ಮಸ್ಥಳ ಪ್ರಕರಣ ಈಗ ಬಂಗ್ಲೆಗುಡ್ಡದ ಬಳಿ ಬಂದು ನಿಂತಿದೆ. ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಅಸ್ಥಿಪಂಜರ ಜೊತೆಗೆ ಒಂದಿಷ್ಟು ಮೂಳೆಗಳು ಕೂಡ ಸಿಗ್ತಾ ಇದೆ. ಹೇಗೆ ಸಿಗ್ತಾ ಇದೆ, ಯಾಕೆ ಸಿಗ್ತಾ ಇದೆ ಅನ್ನೋದು ಸೆಕೆಂಡ್ರಿ. ಬಟ್ ಈಗ ಈ ಇಶ್ಯೂ ಶುರುವಾಗಿದ್ದೆಲ್ಲಿಂದ ಅಂತ ಹೇಳಿದ್ರೆ, ಚಿನ್ನಯ್ಯ ಬುರುಡೆಯನ್ನು ತಂದಿದ್ನಲ್ವಾ, ಆ ಬುರುಡೆಯನ್ನು ತಂದಿದ್ದು ಇದೇ ಬಂಗ್ಲೆಗುಡ್ಡದಿಂದ ಅಂತ ಒಂದು ವಿಚಾರ ಗೊತ್ತಾಗಿತ್ತು. ಅದಾದ ನಂತರ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಕೂಡ ಸ್ಥಳ ಮಹಜರಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಅವಶೇಷ ಪತ್ತೆಯಾಗಿತ್ತು. ಆ ಅವಶೇಷ ಪತ್ತೆಯಾಗ್ತಾ ಇದ್ದಂತೆ ಇಡೀ ಎಸ್ಐಟಿ ತಂಡ ಈಗ ಮುಖ ಮಾಡಿರುವಂಥದ್ದು ಬಂಗ್ಲೆಗುಡ್ಡದತ್ತ. ಬಂಗ್ಲೆಗುಡ್ಡದಲ್ಲಿ ಮೂಳೆ ಪತ್ತೆಯಾಗ್ತಾ ಇದೆ. ಬರೀ ಮೂಳೆನಾ ಅಂತ ಹೇಳಿದ್ರೆ ಇಲ್ಲ, ಅಸ್ಥಿ ಪಂಜರ ಕೂಡ ಸಿಗ್ತಾ ಇದೆ. ನೆನೆಯೂ ಕೂಡ ಉತ್ಖನನ ಆಯಿತು, ನೆನೆಯೂ ಕೂಡ ಪರಿಶೀಲನೆ ಆಯಿತು, ನೆನೆಯೂ ಕೂಡ ಸ್ಥಳ ಮಹಜರಾಯಿತು. ಬಟ್ ಇವತ್ತು ಮತ್ತೊಮ್ಮೆ ಸ್ಥಳ ಮಹಜರಿಗೆ ಮುಂದಾಗಿದ್ರು. ಆಗಲೂ ಕೂಡ ಒಂದಿಷ್ಟು ಕಳೇಬರ ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಕುತೂಹಲ ಇದೆ, ಬಂಗ್ಲೆಗುಡ್ಡದಲ್ಲಿ ಏನಾಗಿದೆ, ಯಾಕೆ ಎಲ್ಲೆಂದರಲ್ಲಿ ಮೂಳೆಗಳು ಸಿಗ್ತಾ ಇದೆ, ಅಸ್ಥಿಪಂಜರ ಸಿಗ್ತಾ ಇದೆ ಅಂದರೆ ಅದರ ಅರ್ಥ ಏನು? ಏನು ಸೂಸೈಡ್ ಮಾಡ್ಕೊಂಡಿದ್ರಾ? ಇಫ್ ಇನ್ ಕೇಸ್ ಏನಾದರೂ ಸೂಸೈಡ್ ಮಾಡ್ಕೊಂಡಿದ್ರೆ ಈ ರೀತಿಯಾಗಿ ಬಲ್ಕಾಗಿ ಮೂಳೆಗಳು ಸಿಗಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು, ಹೋಗ್ಲಿ ಅನಾಥ ಶವಗಳನ್ನು ಅಲ್ಲಿ ಊತು ಹಾಕ್ತಿದ್ರಾ ಅಂತ ಹೇಳಿದ್ರೆ, ಊತು ಹಾಕಿದರೆ ಅದಕ್ಕೆ ಒಂದಿಷ್ಟು ಪ್ರಕ್ರಿಯೆ ಇರಬೇಕು. ಯಾಕೆ ಅರಣ್ಯ ಪ್ರದೇಶದಲ್ಲಿ ಊತು ಹಾಕಿದ್ದಾರೆ, ಇದ್ರ ಬಗ್ಗೆ ಕೂಡ ಪ್ರಶ್ನೆ ಉದ್ಭವವಾಗುತ್ತೆ. ಇದ್ರ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಒಂದು ಕನ್ಫ್ಯೂಷನ್ ಶುರುವಾಗಿದೆ. ಏನು ಆ ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಆ ಚಿನ್ನಯ್ಯ ತೋರಿಸಿದಂಥ ಸ್ಥಳಗಳಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಬಟ್ ಬಂಗ್ಲೆಗುಡ್ಡ ಅಂತ ಹೇಳಿದ್ರೆ ಅಲ್ಲಿ ಅಸ್ಥಿಪಂಜರ ಸಿಗ್ತಾ ಇದೆ. ಸೊ ಇಡೀ ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಮಾಡಬೇಕಾ ಬೇಡವಾ ಅನ್ನುವ ಗೊಂದಲ ಕೂಡ ಉಂಟಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದು ಸಭೆಗಳ ಮೇಲೆ ಸಭೆಗಳು ನಡೆಸ್ತಾ ಇದ್ದಾರೆ. ಇದರ ನಡುವೆ ಫಾರೆನ್ಸಿಕ್ ಸಿಬ್ಬಂದಿ ಆ ಅಸ್ಥಿ ಪಂಜರವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಣ್ಣಿನ ಸ್ಯಾಂಪಲ್ಸನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. FSL ವರದಿಗಾಗಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ವಿಠಲ್ ಗೌಡ ಅವರನ್ನು ಕರೆತಂದು ಸ್ಥಳ ಮಹಜರನ್ನು ನಡೆಸಿದ್ದು, ಮತ್ತೊಂದು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಅವಶೇಷಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಒಂದಿಷ್ಟು ಬಟ್ಟೆ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನಾಗ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ ಈ ರೀತಿಯಾಗಿ ಮೃತದೇಹಗಳು ಅಥವಾ ಅಸ್ಥಿಪಂಜರ ಸಿಗಲಿಕ್ಕೆ ಏನು ರೀಸನ್ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಭೂಮಿಯ ಮೇಲೆ ಚೆದರಿಕೊಂಡು ಸ್ಥಿತಿಯಲ್ಲಿದ್ದಂಥ ಅವಶೇಷ, ಪರೀಕ್ಷೆಗಾಗಿ ಮಣ್ಣನ್ನು ಸಂಗ್ರಹಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ 30ಕ್ಕೂ ಹೆಚ್ಚು ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಊಟಕ್ಕೂ ತೆರಳದೆ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಕಳೆದ 4 ಗಂಟೆಗಳಿಂದ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಾನಾಗಲೇ ಹೇಳ್ತಾ ಇದ್ದೆ, ಬಂಗ್ಲೆಗುಡ್ಡದ ಬಗ್ಗೆ ಒಂದಿಷ್ಟು ಕುತೂಹಲ. ಯಾಕೆ ಬಂಗ್ಲೆಗುಡ್ಡದಲ್ಲಿ ಈ ರೀತಿಯಾಗಿ ಅಸ್ಥಿಪಂಜರ ಸಿಗ್ತಾ ಇದೆ, ಏನು ರೀಸನ್ ಏನು? ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. 30ಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ. ಊಟಕ್ಕೂ ಕೂಡ ಹೋಗಿಲ್ವಂತೆ. ಕಳೆದ 4 ಗಂಟೆಗಳಿಂದ ಎಸ್ಐಟಿ ಶೋಧ ನಡೆಸ್ತಾ ಇದೆ. ಸೊ ಇಡೀ ಕುತೂಹಲ ಏನು ಅಂದರೆ, ಧರ್ಮಸ್ಥಳ ಸ್ನಾನಘಟ್ಟ, ಅದರ ಪಕ್ಕದಲ್ಲಿರುವಂಥ ಕಾಡು, ಮುಖ್ಯವಾಗಿ ಬಂಗ್ಲೆಗುಡ್ಡ, ಇಲ್ಲಿ ಏನಾಗಿದೆ, ಈ ರೀತಿಯಾಗಿ ಅವಶೇಷಗಳು ಸಿಗೋದಕ್ಕೆ ಏನು ರೀಸನ್ ಏನು? ನೋಡಿ, ಸೂಸೈಡ್ ಮಾಡ್ಕೊಂಡಿದ್ರೆ 1-2 ಸಿಗುತ್ತೆ.
ತುಂಬ ಅಪರೂಪದಲ್ಲಿ ಅಪರೂಪ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಸೂಸೈಡ್ ಮಾಡ್ಕೊಂಡಿದ್ರೆ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ, ಪೊಲೀಸರು ಹೋಗಬೇಕಾಗುತ್ತೆ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯವರು ಹೋಗಬೇಕಾಗುತ್ತೆ, ವೈದ್ಯಾಧಿಕಾರಿಗಳು ಹೋಗಬೇಕಾಗುತ್ತೆ. ಅದನ್ನು ಆ ಶವವನ್ನು ಸೂಸೈಡ್ ಮಾಡ್ಕೊಂಡಿದ್ರೆ ಆ ಶವವನ್ನು ವಶಕ್ಕೆ ಪಡೆದು ಅದನ್ನು ತೆಗೆದುಕೊಂಡು ಬರುವಂಥ ಪರಿಸ್ಥಿತಿಯಲ್ಲಿ ಆಗಲಿಲ್ಲ, ತೆಗೆದುಕೊಂಡು ಬರಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲೇ ಊತ ಹಾಕಬೇಕು. ಅದೆಲ್ಲವೂ ಕೂಡ ಪ್ರೊಸೀಜರ್. ಈ ರೀತಿ ಪ್ರೊಸೀಜರ್ ಇಲ್ಲದೆ ಮೇಲ್ಭಾಗದಲ್ಲಿ ಅಂದರೆ ಮಣ್ಣಿನ ಮೇಲೆ ನಿಮಗೆ ಶವಗಳ ಮೂಳೆ ಸಿಗುತ್ತೆ ಅಂತ ಹೇಳಿದ್ರೆ ಸಮಥಿಂಗ್ ಏನೋ ನಡೆದಿದೆ. ಹಾಗಾದರೆ ಆ ಸಮಥಿಂಗ್ ಏನು? ಇದ್ರ ಜೊತೆಗೆ ಸೌಜನ್ಯ ಅವರ ಮಾವ ವಿಠ್ಠಲ್ಗೌಡ ಹೇಳಿಕೆಯನ್ನು ಕೊಡ್ತಾ ಇದ್ರು, ಒಂದಿಷ್ಟು ವಾಮಾಚಾರಕ್ಕೆ ಬಳಸಿದಂಥ ಚೆಂಬುಗಳು ಕೂಡ ಅಲ್ಲಿತ್ತು ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲೂ ಕೂಡ ನೋಡಬೇಕಾಗುತ್ತೆ. ಅಂದರೆ ಕೇವಲ ಎಲ್ಲ ಆಯಾಮಗಳಲ್ಲೂ ಈ ಒಂದಿಷ್ಟು ಕಾನ್ಸೆಪ್ಟ್ಗಳು ಕೂಡ ಇರುತ್ತೆ. ಸೊ ಒಂದು ಕಡೆ ಸೂಸೈಡ್ ಆಯಾಮದಲ್ಲೂ ಇದ್ರ ಜೊತೆಗೆ ಅನಾಥ ಶವವನ್ನು ಊತ ಹಾಕಿದ್ದಾರ. ಈ ಮೂಳೆ ಸಿಕ್ಕಿದೆಯಲ್ವಾ, ಈ ಮೂಳೆಗಳನ್ನು ಕೂಡ ಈಗ FSL ವರದಿಗೆ ಕಳಿಸ್ತಾರೆ. ಅದಾದ ಬಳಿಕ ಎಷ್ಟು ವರ್ಷಗಳ ಹಿಂದೆ ಈ ಮೂಳೆ ಪತ್ತೆಯಾಗಿತ್ತಂದರೆ ಮೂಳೆ ಪತ್ತೆಯಾಗಿರುತ್ತೆ, ಬಟ್ ಇದಕ್ಕೆ ವಯಸ್ಸಂತ ಇರುತ್ತಲ್ವ, ಇಷ್ಟು ವರ್ಷಗಳ ಹಿಂದೆ ಅಥವಾ ಇಷ್ಟು ದಿನಗಳ ಹಿಂದೆ ಇಲ್ಲಿ ವ್ಯಕ್ತಿ ಸತ್ತಿದ್ದ, ಅದರ ವಯಸ್ಸನ್ನು ಅಥವಾ ಹೆಣ್ಣದೋ ಗಂಡದೋ ಈ ಎಲ್ಲವೂ ಕೂಡ ತನಿಖೆಯಿಂದ ಈಗ ಹೊರಗಡೆ ಬರಬೇಕಾಗಿದೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಕಳೇಬರ ಅವಶೇಷಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಚೀಲ ಮತ್ತು ಪೈಪ್ಗಳಲ್ಲಿ ಅವಶೇಷಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ನಿರ್ಜನ ಕಾಡಲ್ಲಿ ಬುರುಡೆ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದೆ. ಭೂಮಿಯ ಮೇಲೆ ಚದುರಿದ್ದ ಸ್ಥಿತಿಯಲ್ಲಿತ್ತು. ನೋಡಿ, ಈಗ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಎಲ್ಲ ಕಳೇಬರವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಅಂತ. ಚೀಲ ಮತ್ತು ಪೈಪ್ಗಳಲ್ಲಿ ನಿನ್ನೆ ಕೂಡ ಚೀಲ ಮತ್ತು ಪೈಪ್ಗಳಲ್ಲಿ ಅಸ್ಥಿ ಪಂಜರಗಳನ್ನು ಶಿಫ್ಟ್ ಮಾಡಿದ್ರು. ಈಗ ಇವತ್ತು ಸಿಕ್ಕಿರುವಂಥ ಅಸ್ಥಿಗಳನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನಿರ್ಜನ ಪ್ರದೇಶ ಕಾಡದು, ಕಂಪ್ಲೀಟ್ ಆಗಿ ನಿರ್ಜನ ಪ್ರದೇಶ. ನೋಡಿ, ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಆ ಪ್ರದೇಶ ಹೇಗಿದೆ ಅಂತ ಹೇಳಿದ್ರೆ 5 ಗಂಟೆಯ ನಂತರ ಆ ಕಾಡಿನ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಅಂದರೆ ಒಂದು ರೀತಿಯಾಗಿ ಕಂಪ್ಲೀಟ್ ಆಗಿ ಕತ್ತಲ ಆವರಿಸಿರುತ್ತೆ ಅಂತ. ಕಂಪ್ಲೀಟ್ ಆಗಿ ಕತ್ತಲ ಆವರಿಸಿರುತ್ತೆ 5 ಗಂಟೆ ನಂತರ, ಸಂಜೆ 5 ಗಂಟೆ ನಂತರ ಅದರ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟೊಂದು ದಟ್ಟವಾಗಿದೆ ಅಂತ ಹೇಳಿ. ಸೊ ಅಷ್ಟೊಂದು ದಟ್ಟವಾಗಿರುವಂಥ ಕಾಡಿನಲ್ಲಿ ಈಗ ಅಸ್ಥಿ ಪಂಜರ ಸಿಗ್ತಾ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. ತನಿಖೆ ಕೂಡ ಮುಂದುವರಿತಾ ಇದೆ. ಕಾದು ನೋಡಬೇಕಾಗಿರುವಂಥದ್ದು ತನಿಖೆಯ ವರದಿ ಏನಾಗಿರುತ್ತೆ ಅಂತ ಹೇಳಿ.